ಭಾರತದ 24 ನಗರವನ್ನ ಟಾರ್ಗೆಟ್ ಮಾಡಿದಂತ ಪಾಕಿಸ್ತಾನ ಆದ್ರೆ ಕಳೆದ ರಾತ್ರಿ 5 ರಾಜ್ಯಗಳ ಮೇಲೆ ಪಾಕಿಸ್ತಾನ ಅಟ್ಯಾಕ್ ಮಾಡಿತ್ತು. ಜಮ್ಮು ಕಾಶ್ಮೀರ, ಪಂಜಾಬ್, ಗುಜರಾತ್, ರಾಜಸ್ಥಾನ್. ಭಾರತದ 24 ನಗರದ ಮೇಲೆ ಟಾರ್ಗೆಟ್ ಮಾಡಿತ್ತು ಪಾಕಿಸ್ತಾನ. ಆದ್ರೆ ನಿನ್ನೆ ರಾತ್ರಿ 5 ರಾಜ್ಯಗಳ ಮೇಲೆ ಪಾಕಿಸ್ತಾನ ಸತತವಾಗಿ ಅಟ್ಯಾಕ್ ಮಾಡಿದೆ. ಜಮ್ಮು ಕಾಶ್ಮೀರ, ಪಂಜಾಬ್, ಗುಜರಾತ್, ರಾಜಸ್ಥಾನ್. ರಾತ್ರಿ ಸುಮಾರು 8:30ರಿಂದ 11:30ರವರೆಗೆ ದಾಳಿಗೆ ಯತ್ನ ಮಾಡಿದೆ. ಭಾರತದ ಮೇಲೆ ಬರೋಬ್ಬರಿ 500 ಡ್ರೋನ್ಗಳ ಮೂಲಕವಾಗಿ ದಾಳಿಗೆ ಪ್ರಯತ್ನವನ್ನ ಮಾಡಿದೆ ಪಾಕಿಸ್ತಾನ. 500 ಡ್ರೋನ್ಗಳನ್ನ ಬಳಕೆ ಮಾಡಿದೆ ಪಾಪಿ ಪಾಕಿಸ್ತಾನ. ಭಾರತದ ಪ್ರಮುಖವಾಗಿರುವಂತಹ ಬರೋಬ್ಬರಿ 24 ನಗರಗಳನ್ನ ಟಾರ್ಗೆಟ್ ಮಾಡಿಕೊಂಡಿತ್ತು. ಇದರಲ್ಲಿ 5 ರಾಜ್ಯಗಳ ಮೇಲೆ ಶತಾಯಗತಾಯವಾಗಿ ಪ್ರಯತ್ನ ಮಾಡಿ ಅಟ್ಯಾಕ್ ಮಾಡಿದೆ. ಆದ್ರೆ ಪಾಕಿಸ್ತಾನದ ಅಟ್ಯಾಕ್ಗೆ ಭಾರತ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿ ಅವರೆಲ್ಲ ಪ್ರಯತ್ನವನ್ನ ಕೂಡ ಅಲ್ಲಲ್ಲೇ ವಿಫಲ ಆಗುವಂತೆ ಭಾರತ ಮಾಡಿದೆ. ಒಂದಲ್ಲ ಎರಡಲ್ಲ ವೀಕ್ಷಕರೇ, ಬರೋಬ್ಬರಿ ಭಾರತದ ಮೇಲೆ 500 ಡ್ರೋನ್ಗಳ ಮೂಲಕವಾಗಿ ದಾಳಿ ಮಾಡೋದಕ್ಕೆ ಯತ್ನ ಮಾಡಿದೆ. ಈ 500 ಡ್ರೋನ್ಗಳನ್ನ ಬಳಕೆ ಮಾಡಿದೆ ಪಾಕಿಸ್ತಾನ. ನಿನ್ನೆ ರಾತ್ರಿ ನೀಟಾಗಿ 24 ರಾಜ್ಯಗಳ ಮೇಲೆ ಪ್ಲಾನ್ ಮಾಡಿದ್ರು, ಎಕ್ಸಿಕ್ಯೂಟ್ ಮಾಡಬೇಕು, ದಾಳಿ ಮಾಡಬೇಕು ಅನ್ನುವಂತ ಪ್ರಯತ್ನ ಮಾಡಿದ್ರು. ಬಟ್ ಎಲ್ಲವೂ ಫೇಲ್ ಆಗಿದೆ. ಭಾರತದ ಬಲಿಷ್ಠವಾಗಿರುವಂತ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕವಾಗಿ ಇತ್ತ ದಾಳಿ ಆಗ್ತಿದ್ದಂತೆ ಪಾಕಿಸ್ತಾನದ ಡ್ರೋನ್ಗಳನ್ನ ಆಕಾಶದಲ್ಲೇ ಹೊಡೆದು ಬಿಸಾಕಿದೆ ನಮ್ಮ ಭಾರತ. ಯಾವುದೂ ಕೂಡ ನೆಲಕ್ಕಪ್ಪಳಿಸಿ ಅದು ಸಕ್ಸಸ್ ಆಗ್ಲಿಲ್ಲ, ಎಲ್ಲವೂ ಕೂಡ ವಿಫಲ ಆಗಿದೆ. 500 ಡ್ರೋನ್ಗಳು. ಈ ರೀತಿಯಾದಂತಹ ದಾಳಿ ನಿನ್ನೆ ರಾತ್ರಿ ಆಗಿದೆ. 24 ಬಹಳ ಪ್ರಮುಖವಾಗಿರುವಂತಹ ನಗರಗಳ ಮೇಲೆ ಇವರು ಪ್ಲಾನ್ ಮಾಡಿದ್ರು, ಇವೆಲ್ಲ ರಾಜ್ಯಗಳ ಮೇಲೆ ಅಟ್ಯಾಕ್ ಮಾಡಬೇಕು, ಬಿಡಬಾರ್ದು ಅನ್ನೋದು. ಆದ್ರೂ ಕೂಡ ಪ್ರಯತ್ನ ಮಾಡಿ 5 ರಾಜ್ಯಗಳ ಮೇಲೆ ನಿನ್ನೆ ಪಾಕಿಸ್ತಾನ ಅಟ್ಯಾಕ್ ಮಾಡಿತ್ತು. ಅದು ಕೂಡ ಗಡಿ ಭಾಗದ ರಾಜ್ಯಗಳೇ, ಅಂದ್ರೆ ಭಾರತ ಮತ್ತು ಪಾಕಿಸ್ತಾನಕ್ಕೆ ಗಡಿಯನ್ನ ಹೊಂದ್ಕೊಂಡಿದೆ. ಜಮ್ಮು ಕಾಶ್ಮೀರ, ಪಂಜಾಬು, ಗುಜರಾತು, ರಾಜಸ್ಥಾನ ಇವೆಲ್ಲವೂ ಕೂಡ ಪಾಕಿಸ್ತಾನದ ಜೊತೆ ಬೌಂಡ್ರಿಯನ್ನ ಹೊಂದಿಕೊಂಡಿರುವಂತ ನಮ್ಮ ಭಾರತದ ರಾಜ್ಯಗಳು. ಹೀಗಾಗಿನೇ ಬಹಳ ಈಸಿಯಾಗಿ ಟಾರ್ಗೆಟ್ ಸಿಗುತ್ತೆ, ಯಾಕಂದ್ರೆ ಸಮೀಪ ಆಗಿದೆ ಇರುವಂತ ನಿಟ್ಟಿನಲ್ಲಿ ಇಲ್ಲಿ ಮಾತ್ರ ತಮ್ಮ ದಾಳಿಯ ಪ್ರಯತ್ನ ಆಗಿದೆ. ಬಟ್ ಎಲ್ಲವೂ ಕೂಡ ವಿಫಲ ಆಗಿರುವಂತದ್ದು. ಜಮ್ಮು ಕಾಶ್ಮೀರದಲ್ಲಿ, ಪಂಜಾಬ್ನಲ್ಲಿ, ಗುಜರಾತ್ನಲ್ಲಿ, ರಾಜಸ್ಥಾನದಲ್ಲಿ ರಾತ್ರಿ 8:30ರಿಂದ 11:30ರವರೆಗೆ ದಾಳಿಗೆ ಯತ್ನ ಮಾಡಿರೋದು. ರಾತ್ರಿಯಲ್ಲಿ ಆಗ್ತಿದ್ದಂತೆ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಬಟ್ ನಮ್ಮ ಭಾರತದ ಮೇಲೆ ಇವರ 500 ಡ್ರೋನ್ಗಳ ಮೂಲಕ ಏನ್ ದಾಳಿಗೆ ಯತ್ನ ಮಾಡಿದ್ರಲ್ಲ, ಎಲ್ಲವೂ ಕೂಡ ಫೇಲ್ ಆಗಿದೆ, ಸಕ್ಸಸ್ ಆಗಿಲ್ಲ. ಆ ರೀತಿಯಾಗಿ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದೆ ನಮ್ಮ ಭಾರತ. ಒಟ್ಟಿನಲ್ಲಿ ಏನಾದ್ರೂ ಮಾಡಿ ಭಾರತಕ್ಕೆ ಸುಮ್ಮನೆ ಬಿಡಬಾರದು, ಹೊಡಿಬೇಕೆನ್ನೋ ನಿಟ್ಟಿನಲ್ಲಿ ಸರ್ವತಾ ರೀತಿಯಲ್ಲಿ ಪಾಕಿಸ್ತಾನ ದಾಳಿ ಮಾಡಿದೆ. ಪಾಕಿಸ್ತಾನವನ್ನ ಅಷ್ಟು ಈಸಿಯಾಗಿ ಅಂಡರ್ ಎಸ್ಟಿಮೇಟ್ ಮಾಡುವ ಹಾಗಿಲ್ಲ. ಆ ರೀತಿಯಾಗಿ ದಾಳಿ ಮಾಡ್ತಾ ಇದೆ. ಬಟ್ ಯಾವುದೂ ಕೂಡ ಸಕ್ಸಸ್ ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಮೂಲಕವಾಗಿ 500 ಡ್ರೋನ್ಗಳನ್ನ ಬಳಕೆ ಮಾಡಿದೆ ಪಾಕಿಸ್ತಾನ. ಆದ್ರೆ ಪಾಪಿ ಪಾಕಿಸ್ತಾನದ ಪ್ರತಿ ದಾಳಿಯೂ ಕೂಡ ವಿಫಲ ಆಗಿದೆ, ಫೇಲ್ ಆಗಿದೆ.